ನೋಡಿ ಆಸ್ಟ್ರೇಲಿಯಾದಲ್ಲಿ ಪ್ರತಿ ಏರಿಯಾದಲ್ಲೂ ರೋಡು ಹೇಗಿದೆ ಅಂತ. ಇಲ್ಲಿ ಜಾಸ್ತಿ ಮನುಷ್ಯರಿಗಿಂತ ಜಾಸ್ತಿ ಕಾರುಗಳೇ ಕಾಣಿಸೋದು. ಮನುಷ್ಯರು ಕಾಣೋದೇ ಇಲ್ಲ. ಆಮೇಲೆ ಏನಪ್ಪ ಅಂದರೆ ನಾನು ಬಂದು ಆಸ್ಟ್ರೇಲಿಯಾಕ್ಕೆ 3-4 ಡೇಸ್ ಆಯಿತು. ಆದರೂ ಇವತ್ತಿಗೂ ಒಬ್ಬರು ಅರನ್ ಮಾಡಿರೋದು ಕಾರ್ ಸೌಂಡ್ ಕೇಳಿಲ್ಲ. ಎಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ, ಪಕ್ಕ ರೂಲ್ಸ್ ಫಾಲೋ ಮಾಡಲೇಬೇಕು. ಆಮೇಲೆ ಟ್ರಾಫಿಕ್ ಪೊಲೀಸ್ ಅಂತೂ ಒಬ್ಬರು ಕೂಡ ಇರೋದಿಲ್ಲ, ಎಲ್ಲೂ ಕಾಣಿಸೋದೇ ಇಲ್ಲ ಬಿಡಿ. ಅವರಂತೂ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಯಾರೊಬ್ಬರು ಕೂಡ ಎಲ್ಲೂ ಒಂದು ಹೂವು ಕೂಡ ಉಗಿಯೋಂಗಿಲ್ಲ. ಅಷ್ಟು ನೀಟಾಗಿ ಜನಗಳೇ ಎಲ್ಲ ನೀಟಾಗಿ ಇರ್ತಾರೆ. ನೋಡಿ ಹಿಂಗಿದೆ. ಮನೆ ಮುಂದೆ ಪಾರ್ಕು, ಮನೆ ಮುಂದೆ ಕಾರು, ರೋಡ್ ಕೂಡ ತುಂಬ ದೊಡ್ಡ ದೊಡ್ಡ ರೋಡ್ಗಳು. ಒಂದು ಮನೆಗಳ ಹತ್ರ ಇವೆಲ್ಲೇ ಹೋದರೂ ಇಷ್ಟು ದೊಡ್ಡ ದೊಡ್ಡ ರೋಡ್ಗಳೇ ನೋಡೋಕ್ಕಾಗೋದು. ಪ್ರತಿಯೊಬ್ಬರು ಮನೆ ಮುಂದೆ ಗ್ರೀನ್ರಿ ಇರಲೇಬೇಕು. ಪಾರ್ಕು ಯಾರು ಮನುಷ್ಯ ಕಾಣಲ್ಲ, ಎಲ್ಲ ಕಾರ್ ಒಳಗೆ ಮನೆ ಒಳಗೆ ಇರ್ತಾರೆ. ಯಾರೋ ಒಬ್ಬರು ಅಷ್ಟೇ ನೋಡೋಕ್ಕೆ ಸಿಗೋದು. ಇದು ನಮ್ಮ ಅಣ್ಣನ ಮನೆ. ಡೋರ್ ಬಂದ್ಬಿಟ್ಟು ಆಟೋಮೆಟಿಕಲ್ ಅದೇ ರಿಮೋಟ್ ಒತ್ತಿದ್ರೆ ಸಾಕು ಓಪನ್ ಆಗುತ್ತೆ. ಮತ್ತೆ ರಿಮೋಟ್ ಒತ್ತೆ ಡೋರ್ ಕ್ಲೋಸ್ ಆಗುತ್ತೆ. ತುಂಬ ಫೆಸಿಲಿಟಿಗಳಿದ್ದಾವೆ. ತುಂಬ ಮುಂದುವರೆದ ಕಂಟ್ರಿ ಮಾತ್ರ.